ನಮಸ್ಕಾರ ವೀಕ್ಷಕರೇ, ಏಟಿಎನ್ ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಶಕ್ತಿ ಯೋಜನೆಗೆ ಹಿಡಿಶಾಪ ಹಾಕುತ್ತಿರುವ ಸಾರ್ವಜನಿಕರು, ತುಂಬು ತುಳುಕುತ್ತಿರುವ ಸರ್ಕಾರಿ ಬಸ್ ಅಪಘಾತವಾದರೆ ಹೊಣೆ ಯಾರು? ಬೆಳಗಾವಿ ಜಿಲ್ಲೆ ರಾಮದುರ್ಗದ ರಸ್ತೆ ಸಾರಿಗೆ ಸಂಸ್ಥೆ ಧಾರವಾಡ ವಿಭಾಗದ ರಾಮದುರ್ಗ ಘಟಕ ಸರ್ಕಾರಿ ಬಸ್ನಲ್ಲಿ ಪ್ರಯಾಣಿಸುವುದು ನಮ್ಮಲ್ಲಿ ಅನೇಕರಿಗೆ ದೈನಂದಿನ ಸವಾಲಾಗಿದೆ. ಜನದಟ್ಟಣೆ, ನಿರ್ವಹಣೆ ಕೊರತೆ ಮತ್ತು ಅಸಮರ್ಪಕ ಸೇವೆಗಳನ್ನು ನಾವು ಎದುರಿಸುವಂತಹ ಕೆಲವು ಸಮಸ್ಯೆಗಳಾಗಿವೆ. ಅದರಲ್ಲೂ ಈಗ ಶಕ್ತಿ ಯೋಜನೆ ಬಂದಿರುವುದರಿಂದ ಸಾರಿಗೆ ಸಂಸ್ಥೆಯ ಬಸ್ನಲ್ಲಿ ಸೀಟ್ ಸಿಗೋದು ಅಂದರೆ ತುಂಬಾ ಕಷ್ಟಕರವಾಗಿದೆ. ಅಲ್ಲದೆ ಸಾಕಷ್ಟು ಅನಾಹುತಗಳಿಗೆ ಆಹ್ವಾನ ನೀಡುತ್ತಿದೆ. ಕಳೆದ ತಿಂಗಳವಷ್ಟೇ ಕೊಣ್ಣೂರು ಗ್ರಾಮದಲ್ಲಿ ಬಸ್ ಹತ್ತಲು ಹೋಗಿ ವಿದ್ಯಾರ್ಥಿಯೋರ್ವ ಸಾವನ್ನಪ್ಪಿರುವ ಘಟನೆ ಮರೆಮಾಚುವಲ್ಲೇ ಅಂತಹದ್ದೇ ಮರುಕಳಿಸುವ ಘಟನೆಗಳು ನಡೆಯುತ್ತಲೇ ಇವೆ. ಇವೆಂದೂ ಸಹ ಶಾಲಾ ಮಕ್ಕಳು ತುಂಬಿ ತುಳುಕುತ್ತಿರುವ ಬಸ್ಗಳಲ್ಲಿ ಹೋಗುವ ಪರಿಸ್ಥಿತಿ ನೋಡಿದ್ವಿ. ಬೆಳಗಾವಿ ರೋಡ್ನಲ್ಲಿ ಹೊರಟಿರುವಂತಹ ಬಸ್ಸನ್ನು ನೋಡಿ ಸಾರ್ವಜನಿಕರು ಅದನ್ನು ತಡೆದು ನಿಲ್ಲಿಸಿದ್ದಾರೆ. ಫುಡ್ ರೆಸ್ಟ್ನಲ್ಲಿ ವಿದ್ಯಾರ್ಥಿಗಳು ಜೋತಾಡುತ್ತಾ ಹೋಗುತ್ತಿರುವ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಕಂಡುಬಂತು. ಇದನ್ನು ಕಂಡುಬಂತಹ ಸಾರ್ವಜನಿಕರು ಬಸ್ಸನ್ನು ನಿಲ್ಲಿಸಿದ್ದಾರೆ. ಇದು ಅನೇಕ ಬಸ್ನಲ್ಲಿ ಉಸಿರಾಡಲು ಸ್ಥಳವಿಲ್ಲದೆ ಬಸ್ನಲ್ಲಿ ಸೈಡ್ಗಳಲ್ಲಿ ತುಂಬಿ ತುಳುಕುವ ಕಲ್ಪಿಸಿಕೊಳ್ಳಿ. ಇದು ನಮ್ಮ ದೈನಂದಿನ ಪ್ರಯಾಣದ ಕಠಿಣ ವಾಸ್ತವವಾಗಿದೆ. ನಮ್ಮ ದೈನಂದಿನ ಪ್ರಯಾಣವನ್ನು ಉತ್ತಮವನ್ನು ಅನುಭವಿಸುವನ್ನಾಗಲು ಒಟ್ಟಾಗಿ ಕೆಲಸ ಮಾಡೋಣ. ಇದು ಇಂಡಿಯನ್ ಟಿವಿಯ ಮನವಿ. ಸಾರ್ವಜನಿಕರಲ್ಲಿ ಕೇಳಿಬಂದ ಮಾತುಗಳು: ನಾನು ವರ್ಷಗಳಿಂದ ಈ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದೇನೆ ಮತ್ತು ಬಸ್ ಸಂದಣಿಯು ಕೆಟ್ಟದಾಗಿದೆ. ಬಸ್ ಹತ್ತಲು ತುಂಬಿರುವ ಕಾರಣ ನಾನು ಕೆಲಸ ಮತ್ತು ಶಾಲೆಯನ್ನು ಕಳೆದುಕೊಂಡಿದ್ದೇನೆ ಎಂದು ಹೇಳಿದರು.